ಎಲ್ರಿಗೂ ನಮಸ್ಕಾರ. ಇನ್ನೇನಪ್ಪ ಎಲ್ಲ ಅಪ್ಡೇಟ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ಸೊ 19ನೇ ತಾರೀಕಿಗೆ ಜಾಸ್ತಿ ದೂರ ಇಲ್ಲ ಟಾಕ್ಸಿಕ್ ರಿಲೀಸ್ಗೆ. 18ನೇ ತಾರೀಕು ಈವ್ನಿಂಗ್ ಆಗ್ತಾ ಇದ್ದಂಗೆ ಸ್ಟಾರ್ಟ್ ಆಗಿಬಿಡುತ್ತೆ. ಎಲ್ಲಾದರೂ ಫ್ಯಾನ್ ಶೋ ನಡೀತಾ ಇದೆಯಾ, ಎಲ್ಲಾದರೂ ನೈಟ್ ಶೋ ಆಗ್ತಾ ಇದ್ದಾರಾ, ಎಲ್ಲಾದರೂ ಪ್ರೀಮಿಯರ್ ಶೋ ನಡೀತಾ ಇದೆಯಾ, ಅಥವಾ ಅರ್ಲಿ ಮಾರ್ನಿಂಗ್ 19th ಅರ್ಲಿ ಮಾರ್ನಿಂಗ್ ಶೋ ಎಲ್ಲೆಲ್ಲಿದೆ, ಏನು ಕತೆ, ಇದು ಎಲ್ಲ ಕಾಡ್ತಿರ್ತಾರೆ, ಕಾಡ್ತಿರ್ತಾರೆ. ಸೊ ಅದೆಲ್ಲ ಒಂದು ಸೈಡ್ಗಿರಲಿ. ಈಗ ಒಂದು ಅಪ್ಡೇಟ್ ಇದೆ ಟಾಕ್ಸಿಕ್ ಸಿನಿಮಾಯಿಂದ. ಏನಪ್ಪ ಅಂತಂದರೆ 2ನೇ ತಾರೀಕು ಅಂದರೆ ನಾಳಿದ್ದು ಮಾರ್ಚ್ 2ನೇ ತಾರೀಕು ನಿಮಗೆ ಒಂದು ಸಾಂಗ್ ರಿಲೀಸ್ ಆಗ್ತಾ ಇದೆ. ಅದು ಹುಡುಗಿನ ಹಿಂಗೆ ಎತ್ಕೊಂಡು ಕೈಯಲ್ಲಿ ಸಿಗರೆಟ್ ಹಿಡ್ಕೊಂಡು ಸ್ಟೈಲಾಗಿ ನಡ್ಕೊಂಡು ಹೋಗ್ತಾ ಇದ್ದಾರೆ. ಬೇರೆ ಥರ ಏನು ಸಾಂಗ್ ಇರ್ಬೋದು, ಇದೇನಾದರೂ ರೊಮ್ಯಾಂಟಿಕ್ ಸಾಂಗಾ, ಲವ್ ಸಾಂಗಾ, ಅಥವಾ ಯಾವ ಥರ ಅಂತ ಏನೂ ಯಾರಿಗೂ ಐಡಿಯಾ ಇಲ್ಲ. ಬಟ್ ಈ ಸಾಂಗ್ ಹೆಂಗಿರ್ಬೋದು ಅನ್ನೋದು ಒಂದು ಕ್ಯೂರಿಯಸ್ ನನಗೆ. ಯಾಕೆ ಅಂತಂದರೆ KGF ಅಂತ ಬಂದಾಗ ಮದರ್ ಸೆಂಟಿಮೆಂಟ್ ಇತ್ತು, ಲವ್ ಇತ್ತು, ಆಮೇಲೆ ಸಲಾಮ್ ರಾಕಿ ಬಾಯಿ ಆ ಥರದ ಸಾಂಗ್ಸ್ ಇತ್ತು, ತುಂಬ ಚೆನ್ನಾಗಿ ಮ್ಯೂಸಿಕ್ ಕೊಟ್ಟಿದ್ರು. ಆ್ಯಂಡ್ ಈ ಸಿನಿಮಾಗೆ ಯಾವ ಥರ ಸಾಂಗ್ಸ್ ಮಾಡಿರ್ತಾರೆ ಏನು ಅನ್ನೋದು ಒಂದು ಕ್ಯೂರಿಯಸ್ ನನಗೆ. ಒಂದು ಇಂಟ್ರೆಸ್ಟಿಂಗ್ ವಿಷಯ ಇದು. ಬಂದಮೇಲೆ ಗೊತ್ತಾಗತ್ತೆ, ಬಿಡುಗರು ಬಂದಮೇಲೆ ಗೊತ್ತಾಗತ್ತೆ ಅಂತ ನೀವು ಅನ್ಬೋದು. ಬಟ್ ಎಸ್, ನಾನು ತುಂಬ ದೊಡ್ಡ ದೊಡ್ಡ ಸಿನಿಮಾಗಳಲ್ಲಿ ಯಾವ ರೀತಿ ಮಾಡ್ಬೋದು, ಏನು ಮಾಡ್ಬೋದು ಇವರು ಅನ್ನೋ ಒಂದು ಕ್ಯೂರಿಯಾಸಿಟಿಯಲ್ಲಿ ಇರ್ತೀನಿ ಯಾವಾಗಲೂ. ಆ್ಯಂಡ್ ನಾನು ಅನ್ಕೋತೀನಿ ನೀವು ಹಂಗೆ ಇರ್ತೀರ ಅಂತ. ಓಕೆ, ಆ್ಯಂಡ್ ಇದ್ರ ಬಗ್ಗೆ ನೀವು ಕಮೆಂಟ್ ಮಾಡಿ, ನಿಮ್ಗೇನು ಅನಿಸು ಅಂತ ಹೇಳಿ. ಅಪ್ಕಮಿಂಗ್ ಅಪ್ಡೇಟು ಮೇ ಬಿ ನಾಳೆನೂ ಬರ್ಬೋದು, ಇವತ್ತು ನೈಟು ಬರ್ಬೋದು, ಹೇಳೋಕ್ಕಾಗಲ್ಲ. ಈ ಅಪ್ಡೇಟ್ ಬಂದಿರೋದು ನಿನ್ನೆ ನಾನು ವೀಡಿಯೋ ಮಾಡೋಕ್ಕಾಗಿರಲಿಲ್ಲ, ಬಿಕಾಸ್ ನಾನು ಸ್ವಲ್ಪ ಆಚೆ ಇದ್ದೆ, ಹಂಗಾಗಿ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ. ಸೊ ಅದಕ್ಕೆ ಇವತ್ತು ಮಾಡ್ತಾಯಿದ್ದೀನಿ. ಇನ್ನೇನು ಹೇಳ್ಬೋದು, ಸದ್ಯಕ್ಕೆ ಅಷ್ಟೇ. ರಾಕಿಂಗ್ ಸ್ಟಾರ್ ಯಶ್ ಅವರು ಈ ಸಾಂಗಲ್ಲಿ ಸಿಗರೆಟ್ ಹಿಡ್ಕೊಂಡು ಹುಡುಗಿನ ಎತ್ಕೊಂಡು ಬೇರೆಯೇ ಲುಕ್ಕಲ್ಲಿ ಕಾಣಿಸ್ತಾ ಇದ್ದಾರೆ. ಐ ಹೋಪ್ ಈ ಸಿನಿಮಾ, ಈಗ ನಾವೆಲ್ಲ ಈ ಜಾನ್ ವಿಕ್ಕು, ಆಮೇಲೆ ಜೇಮ್ಸ್ ಬಾಂಡು, ಆಮೇಲೆ ಇಂಗ್ಲೀಷಲ್ಲಿ ಆ್ಯಕ್ಷನ್ ಸಿನಿಮಾಗಳಿರ್ತಾ ಇತ್ತಲ್ಲ, ಆ ಒಂದು ಲಿಸ್ಟಿಗೆ ಸೇರುತ್ತೆ ಅಂತ ಅನ್ಕೋತೀನಿ ನಾನು. ಕರ್ನಾಟಕದಲ್ಲಿ ಕನ್ನಡ ಇಂಡಸ್ಟ್ರಿಯಲ್ಲಿ ಮೊದಲನೇ ಬಾರಿಗೆ ಇಂಥ ಒಂದು ಸಿನಿಮಾ ಬಂದಿದೆ ಅಂತ ಹೆಸರಂತೂ ಬಂದೇ ಬರುತ್ತೆ. ಈಗ ನಾನು ಹೇಳಿದ್ನಲ್ಲ, ಆ ರೀತಿ ಇತ್ತು ಅಂದರೆ ಸಿನಿಮಾ ಕ್ವಾಲಿಟಿಯಲ್ಲಂತೂ ಎಲ್ಲೂ ಕಾಂಪ್ರಮೈಸ್ ಆಗಲ್ಲ, ಮ್ಯೂಸಿಕಲ್ಲಂತೂ ಸಾಧ್ಯನೇ ಇಲ್ಲ. ಡೈರೆಕ್ಷನ್ನು, ಕತೆ, ಚಿತ್ರಕಥೆ, ಸಂಭಾಷಣೆ, ನಿರ್ದೇಶನ, ನರೇಷನ್ನು, ಸ್ಕ್ರಿಪ್ಟು, ಇದ್ರ ಮೇಲೆ ಯಾವ ರೀತಿ ವರ್ಕ್ ಆಗಿದೆ ಅನ್ನೋದನ್ನು ನೋಡಬೇಕು ಅಷ್ಟೇ. ಆ್ಯಂಡ್ ಓಕೆ, ಟಿಲ್ ದೆನ್ ಹ್ಯಾವ್ ಸಮ್ ಮ್ಯಾನರ್ಸ್ ಆ್ಯಂಡ್ ಪೇಷನ್ಸ್ ಅಂತೂ ಇರಲೇಬೇಕು. 19th ನೋಡೋಣ ಏನಾಗ್ಬೋದು. ಆ್ಯಂಡ್ ಅದ್ರೊಳಗಡೆ ಬೇರೆ ಏನೇನು ಅಪ್ಡೇಟ್ ಬರ್ಬೋದು ಎಲ್ಲ ತಿಳಿಸ್ತೀನಿ. ಮತ್ತು ಸಿಗೋಣ. ಕಮೆಂಟ್ ಮಾಡಿ ನಿಮ್ಮ ಒಪಿನಿಯನ್ ಅಂತ ಹೇಳ್ತಾ. ಆ್ಯಂಡ್ ಫಾಲೋ ಮಿ ಆನ್ ಇನ್ಸ್ಟಾಗ್ರಾಮ್ ಗೈಸ್. ಇನ್ಸ್ಟಾಗ್ರಾಮಲ್ಲೂ ಸಿನಿಮಾಗಳದ್ದು ಅಪ್ಡೇಟ್ ಕೊಡ್ತಾ ಇರ್ತೀನಿ. ಇನ್ಸ್ಟಾಗ್ರಾಮಲ್ಲಿ ಬೇರೆ ವಿಚಾರಗಳನ್ನ ಮಾತಾಡ್ತಾ ಇರ್ತೀನಿ. ಸೊ ಇನ್ಸ್ಟಾಗ್ರಾಮಲ್ಲೂ ಫಾಲೋ ಮಾಡಿ. ಇನ್ಸ್ಟಾಗ್ರಾಮ್ ಲಿಂಕ್ ವಿಲ್ ಬಿ ಇನ್ ಡಿಸ್ಕ್ರಿಪ್ಷನ್. ಒಂದು ಸರಿ ಚೆಕ್ಔಟ್ ಮಾಡಿ. ಥ್ಯಾಂಕ್ ಯು, ಮತ್ತೆ ಸಿಗ್ತೀನಿ. ಬಾಯ್.